ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು ಮಧ್ಯಾಹ್ನದ ಲಾಗ್ ಆಗಿರುತ್ತೆ ಇದು. ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉದ್ಕ ಸಾರು ಮತ್ತು ಪಲ್ಯ ಮಾಡಿದ್ದೆ. ಉದ್ಕ ಸಾರು ಅಂತಂದರೆ ಆಲ್ರೆಡಿ ನಾನು ರೆಸಿಪಿನಲ್ಲಿ ಶೇರ್ ಮಾಡಿದ್ದೀನಿ. ನೋಡ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಸ್ಸಾರು ಅಂತಾರೆ ಬ್ಯಾಂಗ್ಳೂರು ಸೈಡು, ಈ ಸೈಡೆಲ್ಲ. ನಮ್ಮ ಕಡೆ ನಾವು ಉದ್ಕ ಸಾರು ಅಂತ ಹೇಳ್ತೀವಿ. ಸೇಮ್ ಹೇಳಿದ್ನಲ್ವ, ಸೇಮ್ ಇರುತ್ತೆ. ಒಂದೊಂದು ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟ್ ಆಗಿರಲಿ ಅದೆಲ್ಲ ಸೇಮೇ ಇರುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಕರೀತಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನನಗೆ ಇಲ್ಲಿ ಫ್ರೆಂಡ್ಸು ಬ್ಯಾಂಗ್ಳೂರಿನಲ್ಲಿರೋರು ಸೇಮ್ ನಾವು ಯಾವ ಥರ ಮಾಡ್ತೀವಿ ಅವರು ಅದೇ ಥರನೇ ಮಾಡಿರ್ತಾರೆ. ಬಟ್ ಹೆಸರು ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗ್ಬಿಟ್ಟು ನಾವು ನಮ್ಮ ಕಡೆ ಎಲ್ಲ ಇದು ಉದ್ಕ ಸಾರು ಅಂತ ಹೇಳ್ತೀವಿ. ಉದ್ಕ ಸಾರು ಮುದ್ದೆ ಇದ್ದರೆ ಸಕ್ಕತ್ತಿರುತ್ತೆ ಕಾಂಬಿನೇಷನು. ಕಡಲೆಕಾಳು ಮತ್ತು ಹೆಸರು ಕಾಳು ಎರಡು ಹಾಕ್ಬಿಟ್ಟು ಸಾರು. ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟೇ. ಏನು ಎರಡು ಡ್ರೆಸ್ ಬಂದವಾ? ಇದೇನು ತೊಗೊಂಡಿದೀಯ ಅದನ್ನು? ಇದು ನೋಡಿದೆ. ಇದೇನೋ ಬುಕ್ ಮಾಡಿದ್ದೀರಾ? ಅದು ಗೊತ್ತಿಲ್ಲ. ಚಿಂಟಿಗಂತ 170 ರೂಪೀಸ್ಗೆ ಚಿಂಟು ಬಂತು. ನಾನು ಒಬ್ಬಳೇ ತಗೊಂಡ್ರೆ 170 ಅಂದ್ರೂ 170. ಎರಡು ಟಾಪ್ ತೊಗೊಂಡಿದ್ದಾಳೆ. ಯಾವ ಟಾಪ್? ಎರಡು ಮೊನ್ನೆ ತೊಗೊಂಡಂಗೆ ಇದ್ದಂಗಿದೆ, ಸೇಮ್ ಇದು. ಏನದು? ಚಿಂಟು ಸಾಮಾನು ಅದು. ಈ ಕೆಮ್ಮೆ ಹೋಗ್ತಾ ಇಲ್ಲ ನನಗೆ. ಏನದು ಇಷ್ಟು ಮುರಿದ್ಗಿದ್ದಿರೋದಾಳ್ರಿ ಅವಳು ಮಾಡ್ತಾಳೆ. ಅದರೊಳಗಡೆ ಬಾಲ್ ಟಿಂಗಿಂಗ್ ಅನ್ನೋದೇನು ಕ್ಯಾಚ್ ಇಟ್ಕೋಬೇಕು. ಮತ್ತೆ ಅದು ನೋಡಿ ತಗೊಂಡು ಓಡಾಯ್ತು. ತಗೊಂಡು ಓಡಾಯ್ತದು. ಲಕ್ಕಿ ಲಕ್ಕಿ ಕೊಡಿಲ್ಲದು ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದು. ಮತ್ತೆ ಹುಡುಕ್ತೀನಿ. ಇಸ್ಕಳೆ ಅದು ಬಾಲ್ನ ಕೊಡ್ಲಕ್ಕಿ. ಎರಡಿದಾವಲ್ಲ ಬಾಲ್, ಗೊತ್ತಿಲ್ಲ. ಹಂಗಿದ್ರೆ ಪುಟ್ಟಿ ಕೆಳಗಡೆ ಎಲ್ಲಾದ್ರೂ ಹೋಗೈತಾನೆ. ಇಲ್ಲಿದೆ ನೋಡಿ, ಇಲ್ಲಿ ಹಿಂಗಿದೆ. ತಗೋ ಒಳಗಡೆ ಇಟ್ಬಿಡು ಬೇಗನೆ. ಹೋಗಂತ ಅಮ್ಮ ಮನೆಗೆ, ನಮ್ಮಮ್ಮ ಮನೆಗೆ ಹೋಗ್ಬೇಕು ಇವಾಗ. ನಾನು ಹೇಳಿಲ್ವಾ ಕಾಂಗ್ರೆಸ್ ಹಾಂ ತೆಲಂಗಾಣದಲ್ಲಿ ಹಾಂ ಸಿಎಂ ಆಗಿರಲ್ಲ ಅವ್ನು, ಮತ್ತೆ ವಾಪಸ್ ಬಿಜೆಪಿ ಬಂದ. ಇವಾಗ ಬಿಜೆಪಿಯಿಂದ ಹೇಳ್ದಲ್ಲ ಹೇಳಿದ್ರು. ಮಾಮ ನಿಮ್ಮ ಮ್ಯಾಮ್ ಮಿಸ್ ಅಲ್ಲ, ಮ್ಯಾಮ್ ಹೇಳಿದ್ರು ಹಣ ಕೇಳಿದ್ರು. ಹಣ ಅಲ್ಲ ನಾನೆಲ್ಲ ಕೇಳಿದ್ರೆ ಎಣನು ಬಾಯ್ ಬಿಡುತ್ತೆ ಅಂತ. ಹೌದಾ? ನಾನೆಲ್ಲ ಹೌದಾ? ನಿಜನಾ? ಒಂದು ನಿಮಿಷ ಫ್ರೆಂಡ್ಸ್, ನಾನೆಲ್ಲ ಹಣ ಕೇಳಿದರೆ ಕೋನನೂ ಹೂ ಅನ್ನುತ್ತದೆ. ಹಣ ಕೇಳಿದ್ರೆ ಎಣನೂ ಬಾಯ್ ಬಿಡುತ್ತೆ ಅಂತ ಅದು ಗಾದೆ ಮಾತು. ಅಂದ್ರೆ ದುಡ್ಡು ಅನ್ನೋದು ಆ ಥರ ಇದು ಇರುತ್ತೆ ಅಂತ ಅರ್ಥ. ದುಡ್ಡು ಲೆಸನ್ ಮಾಡ್ತಿದ್ದೆ. ಮನಿ ಮ್ಯಾಡ್ನೆಸ್ ಅಂತನಾ? ಬುಕ್ಸ್ ತರಬೇಕು. ನಿಮಿಷ, ಇವತ್ತು ಸಾಟರ್ಡೆ ಇತ್ತು ತಾನೆ, ಪಪ್ಪನ ಜೊತೆಗೆ ಹೋಗಿ ತರ್ಸ್ಕೋಬೇಕು, ತಗೊಂಡ್ ಬರ್ಬೇಕಿತ್ತಾನೆ. ನಾಳೆ ಬೆಳಿಗ್ಗೆ ನೆನಪು ಮಾಡ್ಕೊಂಡು ಪಪ್ಪನ ಜೊತೆಗೆ ಹೋಗು. ಹಂಗಿದ್ರೆ ಇವಾಗ ಹೋಗು ಬೇಗನೆ ಹೋಗು. ಪಾಪ ಕೇಳ್ಕೊಂಡು ಓಪನ್ ಇರುತ್ತೆ ಇಲ್ಲ ಗೊತ್ತಿಲ್ಲ. ಮಾಡಿಲ್ಲ ನೀವು. ಈ ಲವ್ವು
ಈ ಲಬ್ಬು ಅದಾ ಈ ಥರನೇ. ಈ ಲಬ್ಬು ಐ ಲವ್ ಮೈ ಮಾಮ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. ಅದು ಹಾರ್ಟ್ ಶೇಪ್ ಥರನೇ ಇಲ್ಲ, ಏನೋ ಬೇರೆ ಥರ ಶೇಪ್. ವಾವ್, ಎಷ್ಟು ಚೆನ್ನಾಗಿ ಮಾಡಿದೆ ನಾನು. ಚೆನ್ನಾಗಿ. ಹಾಂ, ಲಕ್ಕಿ ಇಲ್ಲ ಆಯ್ತು. ಮಮ್ಮಿ ಇನ್ನ ಡಿಲೀಟ್ ಮಾಡಿ. ಲಕ್ಕಿಯಾ, ಓ ಮೈ ಡಿಯರ್ ಲಕ್ಕಿಯಾ, ಲಕ್ಕಿ ಓ ಮೈ ಡಿಯರ್ ಲಕ್ಕಿ. ಓ ಮಮ್ಮಿ ಓದ್ಬಿಡ್ತೀನಿ. ಚಿಟ್ಟು ಹಂಗೆಲ್ಲ ಮಾಡಬಾರ್ದು. ಗೀಚ್ಕೊಂಡ್ಬಿಟ್ಟು ಗೀಚಿದ್ಲು ಅಂತ ಸುಳ್ಳು ಹೇಳ್ತೀಯ. ನನಗೆಲ್ಲ ಗೊತ್ತು ಯಾರು ಗೀಚ್ತಾರೆ, ಯಾರು ಇದು ಮಾಡ್ತಾರೆ. ಸಾಕು ಚಿಂಟು, ಓದ್ಕೊಳೋದಿಲ್ವಾ ಈ ಸಲ? ಎಲ್ಲ ಕಡಿಮೆ ತೆಗ್ದಿದ್ಯಾ ತಾನೆ ಮಾರ್ಕ್ಸ್? ಎಷ್ಟು ಚೆನ್ನಾಗಿ ತೆಗ್ದಿದೆ ನಂಗೆ. ಎಲ್ಲದ್ರಲ್ಲಿನೂ ಡಮರ್ ತೆಗ್ದಿದ್ದಾನೆ. 50+ ಬರುತ್ತೆ. ಏನ್ 50+ ಬರುತ್ತೆ? ಪರ್ಸೆಂಟೇಜಾ? ಅಷ್ಟೇನಾ? 50+ ಅಂದ್ರೆ 70 ಇರ್ಬೋದು, 60 ಇರ್ಬೋದು, 80 ಇರ್ಬೋದು, 90 ಇರ್ಬೋದು, 200 ಇರ್ಬೋದು. 100 ಅಷ್ಟೇ ಪರ್ಸೆಂಟ್ ನಿಂದು. 100ಗೆ ಎಷ್ಟು ತೆಗಿತೀಯ ನೀನು ಹೇಳು? 85, 82. ಹಿಂಗೆ ಹಾಕು, ಹಿಂಗೆ ಹಾಕು, ಹಿಂಗೆ ಹಾಕ್ತಾನೆ. ಹಿಂಗೆ ಹಾಕ್ತೀನಿ ನೀನು. ಆಯ್ತು, ನೀನ್ ಕಾನ್ಫಿಡೆಂಟ್ ಆಯ್ತು. ನಿಮ್ಮ ಅಕ್ಕ ಮಾತಾಡ್ತಾಳೆ, ನೀನ್ ಕಾನ್ಫಿಡೆಂಟ್ ಅಲ್ಲಿ ಹೇಳು. ಎಷ್ಟು ತೆಗಿಬೋದು ಚಿಂಟು ನೀನು? ಮಿನಿಮಮ್ ಎಷ್ಟು ಪರ್ಸೆಂಟ್ ತೆಗಿಬೋದು ಹೇಳಪ್ಪ? 75+, ಇಲ್ಲ 80+. ಹಂಗಿದ್ರೆ ಓದ್ಕೋಬೇಕು ನೀನು, ಭಾಳ ಓದ್ಕೋಬೇಕು. ಏನ್ ಗೊತ್ತಾ, 25 ಮಾರ್ಕ್ಸ್ ಇದೆ. ಅಲ್ಲೋ, ನಿನ್ನ ಲಾಸ್ಟ್ ಟೈಮೇ 85 ತೆಗ್ದಿರೋದು. 85, 90ವರೆಗೂ ತೆಗಿತೀಯಾ? ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ ಅಂದ್ರೆ ನೀನು ಓದಲ್ವಾ? 7th ಅಂದ್ರೆ 10th ಸ್ಟ್ಯಾಂಡರ್ಡ್ಗೆ 50% ತೆಗಿತೀಯಾ? 10th ಸ್ಟ್ಯಾಂಡರ್ಡ್ಗೆ ನಾನು 200, 2000 ತೆಗಿತೀಯ ತಲೆ. ಹಂಗಿದ್ರೆ ನೀನು ಭಾಳ ಓದ್ಕೋಬೇಕನ್ಸುತ್ತೆ. ನನ್ನ ಮಗ ತುಂಬಾ ತುಂಟ ಅಂದ್ರೆ ತುಂಟ. ಓದಿದ್ರೆ ಎಲ್ಲ ಓದ್ತಾನೆ, ಇಲ್ಲ ಅಂದ್ರೆ 0 ಬರ್ತಾನೆ. ಹಂಗೆ ಹಿಂಗಿರೋರು ತುಂಬಾ ಕಷ್ಟ. ಏನು ಪ್ಯಾಂಪರ್ ಅಂತೇನಿಲ್ಲ, ಬಟ್ ನನಗೆ ಒಂದು ವಿಚಾರ ನನಗೆ ಭಾಳ ಬೇಜಾರಾಯಿತು. ಏನು ಅಂತಂದರೆ, ನಾನು ಟಾಪರು, ನಾನೇ ನಾನು ಬ್ಯಾಕ್ ಬೆಂಚರು. ಹೇಳ್ತೀನಿ ಫ್ರೆಂಡ್ ಏನು ಅಂತ. ಅವನು ಮಾತಾಡ್ತಿರುವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ಸೆಲ್ಫಿ ಸ್ಟಿಕ್ ಎಲ್ಲಿದೆಪ್ಪ? ಎಲ್ಲಿಟ್ಟಿದ್ದೀರಾ ಸೆಲ್ಫಿ ಸ್ಟಿಕ್? ನನಗೆ ಅದು ಬೇಕು. ಅದು ತುಂಬಾ ಸೆಲ್ಫ್ಲೆಸ್ ಆಗಿದೆ, ಅದಕ್ಕೆ ಅದು ಬಚ್ಚಿಟ್ಕೊಂಡು. ನೋಡಿದ್ರ ಫ್ರೆಂಡ್ಸ್ ಹೆಂಗ್ ಮಾತಾಡ್ತಾನೆ ಅಂತ. ನನಗೆ ಏ ಮಂಚ ಹೋಗುತ್ತೆ. ಅಯ್ಯೋ, ನನಗೆ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ಮಕ್ಳ ಕಾಲಗೆ. ಹಾಯ್ ಫ್ರೆಂಡ್ಸ್, ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ನನ್ನ ಮಗ ಮಾತಾಡಿರೋದು ನೋಡಿರ್ತೀರಾ, ನೀವು ಅಂದ್ಕೊಂಡಿರ್ತೀರ ಒಂದು ಸ್ವಲ್ಪ ಮಾತಾಡುವಾಗ ಎಲ್ಲ ನೀಟಾಗಿ ಸ್ಪಷ್ಟವಾಗಿ ಮಾತಾಡಲ್ಲ. ಕೆಲವೊಂದೊಂದು ವರ್ಡ್ಸ್ನೆಲ್ಲ ನುಂಗ್ತಾನೆ. ಕೆಲವರೆಲ್ಲ ನನಗೆ ಕೇಳ್ತಾ ಇರ್ತಾರೆ, ಏನಕ್ಕೆ ಈ ಥರ ಮಾತಾಡ್ತಾರೆ ನಿಮ್ಮ ಮಗ ಅಂತ ಕೇಳಿದ್ದಾರೆ ಆಲ್ರೆಡಿ. ಎಷ್ಟೊಂದು ಜನ ಕೇಳ್ತಾನೆ ಇರ್ತಾರೆ. ಆಮೇಲೆ ಅವ್ನ ಕ್ಲಾಸ್ನಲ್ಲಿ ಅಷ್ಟೇ, ಚಿಕ್ಕವನಿದ್ದಾಗೆ ಏನು ಅನ್ನಿಸ್ತಾ ಇರಲಿಲ್ಲ. ಈಗ ದೊಡ್ಡನಾದ್ಮೇಲಿಂದ ಈಗ ಅವ್ನ ಕ್ಲಾಸ್ನಲ್ಲೂ ಅಷ್ಟೇ ಅವನಿಗೆ ಒಂಥರ ಅಣಗಿಸ್ತಾರಂತೆ. ಹೇಳ್ತಾ ಇರ್ತಾನೆ, ಬಂದು ಹಿಂಗೆ ಅಣಗಿಸಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ. ಬಟ್ ಒಂದೊಂದ್ಸಲಿ ಕೇಳಿದಾಗ ಬೇಜಾರಾಗುತ್ತೆ. ಬಟ್ ಆ ಥರ ಪ್ರಾಬ್ಲಮ್ ಅಂತ ಏನಿಲ್ಲ ಅವನಿಗೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈ ನಾಲ್ಗೆ ಇದೆಯಲ್ಲ, ಈ ನಾಲ್ಗೆ ನಾವು ಎಷ್ಟು ಉದ್ದವರೆಗೂ ತೆಗಿಬೋದಲ್ವ, ಅವನಿಗೆ ಆ ಥರ ಅಷ್ಟು ಉದ್ದ ತೆಗಿಯಕ್ಕೆ ಬರಲ್ಲ. ಅಂದರೆ ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಇದು ಅವನಿಗೆ ಜಾಯಿಂಟ್ ಆಗಿರೋದ್ರಿಂದ ಅದು ಆ ಥರ ಮಾತಾಡ್ತಾನಂತೆ. ನಾವು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವಿ. ಚಿಕ್ಕ ಸರ್ಜರಿ ಮಾಡಬೇಕು ಅಂತಲೂ ಹೇಳಿದರು. ಅದಕ್ಕೆ ಅನಸ್ತೇಶಿಯ ಎಲ್ಲ ಕೊಟ್ಬಿಟ್ಟು ಮಾಡಬೇಕು ಅಂತ ಹೇಳಿದರು. ಅದು ಕೇಳಿದ್ಮೇಲೆ ನನಗೆ ಯಾವ ಸರ್ಜರಿನೂ ಬೇಡ, ಯಾವ ಅನಸ್ತೇಶಿಯನೂ ಬೇಡ, ನನ್ನ ಮಗ ಹೆಂಗಿದ್ದಾನೆ ಹಂಗೆ ಇರಲಿ ಅಂತೇಳಿ ಅಂದ್ಕೊಂಡೆ. ಯಾಕೆ ಅಂತಂದರೆ ಅವನು ತುಂಬ ಆ ಥರ ಮಾತಾಡ್ತಾನೆ ಅಂತಲ್ಲ, ಬರ್ತಾ ಬರ್ತಾ ಅದು ಚೆನ್ನಾಗಿ ಆಗುತ್ತೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾನು ನೋಡಿದ್ದೀನಿ, ಅಗಸ್ರು ಮನೆ ರೊಟ್ಟಿ ತಿಂದರೆ ಚೆನ್ನಾಗಿ ಬರುತ್ತೆ ಅಂತ. ಅದೇನೋ ಮೂಢನಂಬಿಕೆ ಇರ್ಬೋದೇನೋ, ಬಟ್ ಆ ಥರ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಬಟ್ ನನ್ನ ಮಗ ಒಂದೊಂದು ವಿಷಯ ನುಂಗ್ತಾನೆ ಅಂತಂದ್ಬಿಟ್ಟು ಮಾತಾಡೋಕ್ಕೆ ಬರಲ್ಲ, ಒಂಥರ ತೊದಲು ಮಾತಾಡ್ತಾನೆ ಅಂತ ಅನ್ನೋದು, ಅದನ್ನೆಲ್ಲ ಕೇಳೋಕೆ ಏನೋ ಒಂಥರ ಬೇಜಾರಾಗುತ್ತೆ. ಬಟ್ ಅವನದು ಇದ್ರನ್ನೇ ತೋರಿಸ್ತೀನಿ. ಅಂದರೆ ಯಾರಾದರೂ ಮನೇಲಿ ಮಕ್ಕಳು
ಆ ಥರ ಇದ್ದರೆ ಏನಾದರೂ ಸಜೆಸ್ಟ್ ಮಾಡ್ತೀರೇನೋ ಅಂತ ಹೇಳ್ಬಿಟ್ಟು ಅದ್ರ ಸಲುವಾಗಿ ನಾನು ಈ ಲಾಗ್ನು ಮಾಡ್ತಾ ಇದ್ದೀನಿ. ಆಮೇಲೆ ಬೇಜಾರೂ ಆಗುತ್ತೆ ಯಾರಾದ್ರೂ ಹಂಗೆ ಹೇಳ್ದಾಗೆಲ್ಲ. ಅವನು ಚಿಕ್ಕವನಿದ್ದಾಗೆಲ್ಲ ಮಾತಾಡ್ತಾ ಇದ್ದಾಗೆಲ್ಲ ನಮಗೆ ಅದೊಂಥರ ಒಂದು ತೊದಲು ಮಾತಾಡ್ತಾ, ಅಂದರೆ ತೊದಲು ಅಂತ ಅನ್ನೋದಕ್ಕಿಂತ ಅವ್ನು ಹಂಗೆ ಮಾತಾಡ್ತಾ ಇರೋದು ನೋಡಿ ಒಂಥರ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಪುಟ್ಟಾಗಿ ಮಾತಾಡ್ತಾ ಇದ್ದಾರೆ, ಸ್ವೀಟ್ ಅನ್ನಿಸ್ತಾ ಇದೆ ಅಂತ. ಬಟ್ ಅದು ದೊಡ್ಡವರಾದ್ಮೇಲೆ ಅದು ನಿಜವಾಗ್ಲೂ ನಮಗೇನು ಅನ್ಸಲ್ಲ, ತಂದೆ ತಾಯಿಯಾಗಿ ನಮಗೇನು ಅನ್ಸಲ್ಲ. ಬೇರೆಯವರು ಏನು ಹಿಂಗೆ ಮಾತಾಡ್ತಾನೆ, ಕೆಲವು ವಿಚಾರಗಳೆಲ್ಲ ಸ್ಪಷ್ಟವಾಗಿ ಮಾತಾಡಲ್ಲ ಅಂತ ಅಂದಾಗೆ ಅವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದು ನಮ್ಮ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಡಾಕ್ಟ್ರ್ ಹತ್ರ ನಾನು ಹೇಳಿದ್ನಲ್ವ, ಅದು ಸಣ್ಣ ಸರ್ಜರಿ ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಸರ್ಜರಿ ಮಾಡಬೇಕು ಅಂತ ಅನಸ್ತೇಶಿ ಅದೆಲ್ಲ ಹೇಳಿ ಭಯ ಆಗಿದ್ದಕ್ಕೆ ನಾನು ಅದೇನು ಬೇಡ ಅಂದರೆ ಅದು ನ್ಯಾಲ್ಗಿದು ಅಂದರೆ ಟಂಗ್ ಅಂದರೆ ಟ್ವಿಸ್ಟಿಂಗಿಂದು ಅದನ್ನು ಸ್ವಲ್ಪ ಇದು ಹೇಳಿದ್ದಾರೆ. ಅಂದರೆ ಎಕ್ಸಸೈಸ್ ಥರ, ಅಂದರೆ ನಾಲ್ಗೆ ಮೇಲೆ ಕೆಳಗಡೆ ಮಾಡೋದು, ಸೈಡಿಗೆ ಆ ಥರ ಎಲ್ಲ ಮಾಡೋದು ಅದನ್ನೆಲ್ಲ ಹೇಳಿದ್ದಾರೆ. ಬಟ್ ಅದು ಮಾಡಿದಾಗೆ ನಿಧಾನಕ್ಕೆ ವಾಯ್ಸ್ ಎಲ್ಲ ಅಂದರೆ ಇದು ಮಾತೆಲ್ಲ ನೀಟಾಗಿ ಸ್ಪಷ್ಟವಾಗಿ ಬರುತ್ತೆ ಅಂತ. ಅವ್ನು ಹೆಂಗೆ ಅಂತಂದರೆ ಮಾಮೂಲಾಗಿ ಮಾತಾಡುವಾಗ ಕರೆಕ್ಟಾಗೆ ಮಾತಾಡ್ತಾ ಇರ್ತಾನೆ. ಫಾಸ್ಟಾಗಿ ಮಾತಾಡಬೇಕು ಅಂದಾಗ ಮಾತ್ರ ನಾಲ್ಗಿನ ಅದು ಸಡನ್ನಾಗಿ ಅಷ್ಟು ಫಾಸ್ಟಾಗಿ ಮಾತಾಡುವಾಗ ಅದು ಆ ಥರ ಆಗುತ್ತೆ. ಬಿಟ್ಟರೆ ಮಾಮೂಲಂಗೆ ಚೆನ್ನಾಗೇ ಮಾತಾಡ್ತಾನೆ. ಒಂದೊಂದ್ಸಲಿ ಅನಿಸುತ್ತೆ ಮಕ್ಕಳು ಬಗ್ಗೆನೂ ಈ ಥರ ಎಲ್ಲ ಮಾತಾಡ್ತಾರ ಅಂತ ಅನಿಸುತ್ತೆ. ಕ್ಲಾಸ್ನಲ್ಲಿ ಎಷ್ಟು ಅವ್ನಿಗೆ ಅಂತ ಇರ್ತಾರೆ, ಬಂದು ಹೇಳ್ತಾ ಇರ್ತಾನೆ, ಮಮ್ಮಿ ಹಿಂಗಂದ್ರು ಹಂಗಂದ್ರು ಅಂತ. ಏನಾದರೂ ಸ್ಪೋರ್ಟ್ಸಿಗೆ ಹೋದಾಗೂ ಅಷ್ಟೇ ಆ ಥರ ಹೇಳಿದ್ರು, ಈ ಥರ ಹೇಳಿದರು ಅಂತೇಳಿ ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಆಟಾಡೋಕ್ಕೆ ಅಂತ ಹೋಗ್ತಾರಲ್ಲ ಅವಾಗ ಸ್ವಲ್ಪ ಏನೋ ಜಗಳ ಅದು ಇದು ಮಾಡ್ಕೊಂಬರ್ತಾರಲ್ಲ, ಅವಾಗ ನಾನು ಹೋಗ್ತೀನಿ ಆ ಥರ ಎಲ್ಲ ಮಾತಾಡಬಾರ್ದು, ಹಂಗೆಲ್ಲ ಹೇಳ್ಬಾರ್ದು ಅಂತ ಹೇಳೋಕ್ಕೆ, ಅಂದರೆ ಏನಾದರೂ ತೊದಲು ಅಂತ ಹಂಗೆಲ್ಲ ಹೇಳ್ತಾರಲ್ಲ, ಹಂಗೆ ಹೇಳ್ದಾಗೆ ನಾನು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಕ್ಕೆ ಹೋಗ್ತೀನಲ್ಲ, ಅವಾಗ ಹುಡುಗರೇ ಹೇಳ್ತಾರೆ ನನಗೆ, ಆಂಟಿ ಅವನು ಇದು ತೊದಲ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದ. ಅದು ನನಗೆ ಒಂಥರ ಭಾಳ ಬೇಜಾರಾಗ್ಬಿಡ್ತು. ಹಂಗಾಗ್ಬಿಟ್ಟು ಅವನಿಗೆ ನಾನು ಅಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಅದ್ರ ಸಲುವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗೆ ಹಿಂಗೆ ಅಂದರು. ಬಟ್ ತುಂಬ ಅಂಟ್ಕೊಂಡಿಲ್ಲ, ಅದು ನಾಲ್ಗೆ ಎಕ್ಸಸೈಸ್ ಮಾಡಿದ್ರೆ ಬರುತ್ತೆ ಅಂತೇಳಿ ಹೇಳಿದ್ದಾರೆ. ನೋಡೋಣ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ನಮ್ಮದು ನಾಲ್ಗಿಗೂ ಅವ್ನ ನಾಲ್ಗಿಗೂ ಡಿಫ್ರೆನ್ಸ್ ಏನು ಅಂತ. ನಾವು ನಾಲ್ಗಿ ತೆಗೆದಾಗೆ ಎಷ್ಟು ಬೇಕಷ್ಟು ಉದ್ದವರೆಗೂ, ನಂದೂ ಆ್ಯಕ್ಚುಲಿ ತುಂಬ ಉದ್ದವರೆಗೂ ಬರಲ್ಲ. ಕೆಲವ್ರಿಗೆ ಎಷ್ಟು ತುದಿ ಉದ್ದ ಬರುತ್ತೆ, ನಂದೂ ಬರಲ್ಲ. ಅವನಿಗೆ ಅದು ಇನ್ನೂ ಬರೋದಿಲ್ಲ ಹೇಳ್ಬೇಕಂದ್ರೆ. ಅಂದರೆ ಕೆಲವೊಂದೊಂದು ವರ್ಡ್ಸ್ ನನಗೆ ಬೇಗನೆ, ನನಗೂ ಅಷ್ಟೇ ಸಡನ್ನಾಗಿ ತಿರುಗಲ್ಲ, ಕ್ಲೀನಾಗೆ ಮಾತಾಡ್ತಾನೆ. ಬಟ್ ನಮ್ಮ ನೆಲ್ಗಿಗೂ ಅವ್ನ ನೆಲ್ಗಿಗೂ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸ್ತೀನಿ. ಯಾರಿಗಾದ್ರೂ ಗೊತ್ತಿದ್ರೆ, ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಅಂತ. ನಾಲ್ಗೆ ಉದ್ದ ಚಾಚಿಂಟ ನೋಡಿ, ಹಿಂಗೆ ಚಾಚ್ತಾನಲ್ಲ ಇಲ್ಲಿ ಸೆಂಟರ್ಗೆ, ಹಿಂಗೆ ಮೇಲ್ಗಡೆ ತೋರ್ಸ, ಮೇಲೆ ಜಾಸ್ತಿ ಈ ಥರ ಮಾಡೋಕ್ಕೆ ಬರಲ್ಲ ಅವನಿಗೆ. ಇದು ಅಂಟಿರೋದ್ರಿಂದ ಅದು ಬರಲ್ಲ. ನಾಲ್ಗೆ ಉದ್ದ ಚಾಚ್ತಾನೆ. ತುಂಬ ಒಳಗಡೆ ಇರೋರಿಗೆ ಅಸಲು ಮಾತಾಡುವಾಗ ತೊದಲು ಮಾತಾಡ್ತಾರೆ. ಬಟ್ ಆದರೆ ಅವನಿಗೆ ಆ ಥರ ಇಲ್ಲ. ಒಂದು ಸ್ವಲ್ಪ ಈ ನೋಡಿ ಹಿಂಗೆ ಇದು ಮುಂದೆ ಇದೆಯಲ್ಲ, ಇದು ಸ್ವಲ್ಪ ಹಿಂಗೆ ಈ ಥರ ಹಿಂಗೆ ಬರುತ್ತೆ, ಒಂಥರ ಹಾಟ್ ಶೇಪಲ್ಲಿ. ಇದು ಏನಂತಾರೆ, ಚೂಪುಗಿಲ್ಲ ಇಲ್ಲಿ ಮಧ್ಯಕ್ಕೆ ಒಂಥರ ಹಿಂಗೆ ಬರೋದ್ರಿಂದ ಅವನಿಗೆ ಕೆಲವೊಂದೊಂದು ಮಾತು ಇದು ಮಾಡೋಕ್ಕೆ ಬರಲ್ಲ. ಹಾಗಾಗಿ ಹಂಗೆ ಮಾತಾಡ್ತಾರೆ. ಬಟ್ ಇದಕ್ಕೆ ಡಾಕ್ಟ್ರ್ ಹೇಳಿರೋದು ಒಂದು ಸ್ವಲ್ಪ ಇದನ್ನು ತೋರ್ಸಪ್ಪ, ನನಗೆ ಇಲ್ಲಿ ಒಂಚೂರು ಕಟ್ ಮಾಡಿದ್ರೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಬ್ಬರು ಇನ್ನೊಬ್ಬರು ಡಾಕ್ಟ್ರಿಗೆ ಇದು ಕನ್ಸಲ್ಟ್ ಮಾಡಿದಾಗೆ ಏನಿಲ್ಲ, ಅಷ್ಟೊಂದೇನು ಅವನಿಗೇನು ಪ್ರಾಬ್ಲಮ್ ಇಲ್ಲ. ನಾಲ್ಗೆ ಟಂಗ್ ಟ್ವಿಸ್ಟ್ ಮಾಡಿಸಿದ್ರೆ, ಟಂಗ್ ಟ್ವಿಸ್ಟು ಮಾಡ್ತಾಯಿದ್ರೆ, ಟಂಗ್ ಎಕ್ಸಸೈಸ್ ಅದನ್ನೆಲ್ಲ ಮಾಡ್ತಾಯಿದ್ರೆ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇದು ನಮ್ಮ ಮನೆಯಲ್ಲಿ ಈ ಥರ ಇದೆ. ಆ್ಯಕ್ಚುಲಿ ಅವಾಗ ಅಗಸ್ರು ಮನೆ ರೊಟ್ಟಿ ತಿಂದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ಅದನ್ನು ತಿಂದ್ಬಿಟ್ಟು ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಬಟ್ ಯಾರಾದ್ರೂ ಹಂಗೆ ಹೇಳ್ದಾಗೆ ಬೇಜಾರಾಗುತ್ತೆ. ಒಂದೊಂದ್ಸಲಿ ಅಯ್ಯೋ ಮಕ್ಳ ಬಗ್ಗೆನೂ ಹಿಂಗೂ ಮಾತಾಡ್ತಾರ, ಈ ಥರ ಮಾತಾಡೋರು ಇದಾರ ಅಂತ ಅನ್ಸುತ್ತೆ. ದೊಡ್ಡವರು ಚಿಕ್ಕವ್ರಿಗಂದ್ರೆ ಏನೋ ಗೊತ್ತಿರಲ್ಲ, ಅವ್ರಿಗೇನಷ್ಟು ಬುದ್ಧಿ ಇರಲ್ಲ ಅನ್ಬೋದು. ದೊಡ್ಡವ್ರೂ ಒಂಥರ ಈ ಥರ ತೊದಲ್ ಥರ ಮಾತಾಡ್ತಾನೆ ಅಂತೇಳಿ ಒಂಥರ ಕೇಳಿದಾಗ ಏನೋ ಒಂಥರ ಇದು ಅನಿಸುತ್ತೆ. ಅಂದರೆ ಅವನು ಅಷ್ಟೊಂದು ಇದ್ರಲ್ಲಿ ಮಾತಾಡ್ತಾನ ಅಂತ ಅನಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಅವನು ಆ ಥರ ಮಾತಾಡೋದಿಲ್ಲ. ಬಟ್ ಅವನು ಮುದ್ದಾಗಿ ಮಾತಾಡೋದು ನಮಗೆ ಹಂಗೆ ಅನಿಸಿ ನಾವೇನಾದರೂ ಮಿಸ್ಟೇಕ್ ಮಾಡ್ಕೊಂಡು ಅನ್ನೋದು ಗೊತ್ತಿಲ್ಲ ಅವನಿಗೆ. ಅವಾಗಲೇ ನಾವು ಅದನ್ನು ತಿದ್ದಿ ಹೇಳಿದರೆ ಚೆನ್ನಾಗೇ ಮಾತಾಡ್ತಾ ಇದ್ನೇನೋ, ಅದನ್ನು ನಾವು ಹೇಳಿರಲಿಲ್ಲ. ಅದನ್ನು ಅವ್ನು ಮಾತಾಡೋದನ್ನೇ ನಾವು ಮುದ್ದಾಗೆ ಇದನ್ನು ಮಾಡ್ಕೊಂಡು ಬಂದ್ವಿ. ಬಟ್ ಪರವಾಗಿ ನನಗೇನು ಅದರಿಂದ ನನಗಂತೂ ಏನೂ ಬೇಜಾರಿಲ್ಲ. ಏನು ಅಂತಂದರೆ ಬೇರೆಯವ್ರು ಹೇಳ್ದಾಗೇನೇ ಮನಸ್ಸಿಗೆ ಒಂಥರ ನೋವಾಗುತ್ತೆ.
ಇದ್ರ ಬಗ್ಗೆ ಏನಾದರೂ ಯಾರಿಗಾದ್ರೂ ಗೊತ್ತಿದ್ರೆ ಅಂದರೆ ಈ ಥರ ಯಾರಾದರೂ ಮನೇಲಿ ಮಕ್ಕಳು ಹಂಗೇನಾದರೂ ಇದ್ದರೆ ಇದರಿಂದ ಏನಾದರೂ ಪ್ರಾಬ್ಲಮಾ ಇದೇನಾ, ಈ ಸರ್ಜರಿ ಮಾಡಿಸ್ಲೇಬೇಕಾ, ಏನು ಮಾಡಿಸ್ಲಿಲ್ಲ ಅಂದ್ರೂ ಓಕೆನಾ. ನಾನು ನೋಡ್ದಂಗೆ ಸರ್ಜರಿ ಮಾಡಿಸಿರೋರು ನೋಡಿದ್ದೀನಿ, ಸರ್ಜರಿ ಮಾಡಿಸ್ಲಿಲ್ಲಂಗೆ ಈಗ ಅಗಸ್ರ ಮನೆ ರೊಟ್ಟಿ ಅನ್ನಲ್ಲ ಅದು ತಿಂದು ಚೆನ್ನಾಗಿ ಮಾತಾಡೋರ್ನೂ ನೋಡಿದ್ದೀನಿ. ಹಂಗಾಗ್ಬಿಟ್ಟು ನಮಗೆ ಕನ್ಫ್ಯೂಷನ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಮ್ಮ ಅನಸ್ತೇಷಿಯ ಎಲ್ಲ ಕೊಡ್ತಾರೆ ಅಂದಿದ ತಕ್ಷಣ ನನಗೆ ಅದರಿಂದನೇ ಅರ್ಧಕ್ಕರ್ಧ ನನಗೆ ಇಂಟ್ರೆಸ್ಟೂ ಹೋಗ್ಬಿಡ್ತು, ಅದನ್ನು ಮಾಡಿಸ್ಬೇಕನ್ನೋ ಇಂಟ್ರೆಸ್ಟೂ ಹೋಗ್ಬಿಡ್ತು. ಅಯ್ಯೋ ಹೆಂಗಿದಾನೆ ಹಂಗೆ ಮಾತಾಡಲಿ ಬಿಡು ಅಂತ. ಅದು ನಾಲ್ಗಿನ ತೋರಿಸ್ತೀನಿ. ಉದ್ದಕ್ಕೆ ಚಚ್ಚಿನಿ, ಉದ್ದಕ್ಕೆ ಚಚ್ಚು. ಇವಳ್ದು ನೋಡಿ ಉದ್ದ ಇದೆ ನಾಲ್ಗೆ ಹಿಂಗನು. ಆದರೆ ಈ ಥರ ಎಲ್ಲ ಅವನಿಗೆ ಮಾಡೋಕ್ಕೆ ಬರೋದಿಲ್ಲ. ಈ ಥರ ಎಲ್ಲ ಬರೋದಿಲ್ಲ ಅವನಿಗೆ. ಅದು ಇವಳಿಗೆ ಇವಳೇನೇನೋ ಮಾಡ್ತಾಳೆ, ಆದರೆ ಅವನಿಗೆ ಅವೆಲ್ಲ ಏನೂ ಬರಲ್ಲ. ನೋಡಿ ನನ್ನ ಮಗನಿಗೆ ನಾಲ್ಗೆ ಉದ್ದ ಚಚ್ಚಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಪಾಪ. ಈ ಥರ ಏನೇನೋ ಎಕ್ಸರ್ಸೈಸ್ ಇವಾಗೆಲ್ಲ ಎಕ್ಸರ್ಸೈಸ್ ಮಾಡಿಸಿ ಒಂದು ಸ್ವಲ್ಪ ಟಂಗ್ ಟ್ವಿಸ್ಟ್ ಎಲ್ಲ ಕಲ್ತಿದ್ದಾನೆ. ತೋರಿಸ್ಚಿಟ್ಟು ನಾಲ್ಗಿ ತರ್ಸು ಅವಾಗಲೇ ಮಾಡ್ದಲ್ಲ ಆ ಥರ ತಸು. ಅಕ್ಕ ಮಾಡಿದ್ಲಲ್ಲ ಹಂಗೆ ತಸ್. ಹೌದಾ, ಇವಾಗ ಸ್ವಲ್ಪ ಕಲ್ತಿದ್ದಾನೆ ನೋಡ್ಬೋದು. ಈ ಥರ ಇವಾಗ ಕಲ್ತಿದ್ದಾನೆ. ಹಂಗ ಮಲ್ಕೊಂಡು ಇಲ್ಲಿ ಯಾವುದೋ ಒಂದು ಮೂವಿ ನೋಡ್ತಾ ಇದ್ದೀನಿ. ಅಡುಗೆ ಮನೆಯಿಂದ ಮಿಕ್ಸಿ ಸೌಂಡ್ ಕೇಳಿಸ್ತಿದೆ. ನನ್ನ ಮಕ್ಳಿಗೆ ಏನು ಹುಚ್ಚಿಡ್ದಿದೇನೋ ಅಡುಗೆ ಮಾಡ್ಕೊಂಡು ತಿನ್ನೋದು. ಇಬ್ಬರು ಸೇರ್ಕೊಂಡು ಇಲ್ಲ ಇವನು ಇಲ್ಲೇ ಕುತ್ಕೊಂಡಿದ್ದೆ. ಏನೇ ಮಾಡ್ತಾ ಇದೀಯ, ನಿನಗೆ ಏನೇ ಹುಚ್ಚಿಡ್ದಿದೆ ಅಂತ ಹೇಳ್ತೀನಿ ನಿನಗೆ ಅಡುಗೆ ಮಾಡೋದು. ಏನೇ ಮಾಡ್ತಿದೀಯಾ? ಯಪ್ಪ ದೇವ್ರೆ, ನಿಮಗೇನು ಇದಾಗ್ಬಿಟ್ಟಿದೆ ಅಂದರೆ ದಿನಾ ಒಂದೊಂದು ಐಟಮ್ಸ್ ಮಾಡೋದು. ಸಾರೆಲ್ಲ ಇದೆ, ಹಾಲೆಲ್ಲ ಕುದಿಸಿಟ್ಟಿದೆ. 1 ಲೀಟ್ರ್ ಹಾಲನ್ನ ಇಷ್ಟು ಮಾಡಿದ್ದಾರೆ. ದಿನ ಮಾಡ್ಕೊಂಡು ಕುಡಿತಾ ಇದ್ದಾರೆ ಇತ್ತೀಚೆಗೆ. ಆ ಕಾಫಿ ಈ ಕಾಫಿ ಅದು ಇದು ಅಂತ. ಏನೋ ಕೋಲ್ಡ್ ಕಾಫಿ ಅಂತ ಮಾಡಿದ್ದಾಳೆ. ತಡಿ ಅದ್ರ ಮೇಲೆ ಏನೇನೋ ಮಾಡ್ತಾರೆ. ಏನು 8 ಅಂತ ಬರೀತಾ ಇದೆಯಾ? ಡಿಸೈನ್ ಮಾಡ್ತಾ ಇದ್ದೀನಿ. ಯಾವ ಆ್ಯಂಗಲ್ನಲ್ಲಿ ಡಿಸೈನ್ ಅಂತ ಅನಿಸ್ತಾ ಇದೆ ಅದು? ಬರುತ್ತೆ ಡಿಸೈನ್. ಫ್ರೆಂಡ್ಸ್, ಇದು ಕೋಲ್ಡ್ ಕಾಫಿ ಅಂತೆ. ಕುಡಿದು ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಹೆಂಗಿದೆ ಅಂತ ನೋಡಿ ಹೇಳ್ತೀನಿ. ಕೋಲ್ಡ್ ಇದೆ ಮತ್ತೆ ಕೋಲ್ಡ್ ಕಾಫಿ. ಅಲ್ಲ ಹಾಲು ಬಿಸಿ ಇತ್ತಲ್ಲ. ಐಸ್ ಕ್ಯೂಬ್ಸ್ ಹಾಕಿದೆ. ಚೆನ್ನಾಗೇನೋ ಮಾಡಿದ್ದಾಳೆ. ಈ ಡಿಸೈನ್ ಇವಾಗ ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಏನೇನೋ ಮಾಡ್ತಾರೆ ಇವಾಗ ಅಡುಗೆ ಮನೆಯಲ್ಲಿ. ಹೆವಿ ಅವ್ರದ್ದೇ ಕೆಲಸ ಆಗ್ಬಿಟ್ಟಿದೆ ಇವಾಗ. ಬರ್ರಿ ಅದು ಕೆಲಸ ಈ ಕೆಲಸ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಟೈಮ್ ಆಲ್ರೆಡಿ 8 ಗಂಟೆ ಆಗಿ ಬಂದಿದೆ. ನನಗೂ ಪಾಸ್ತಾ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಪಾಸ್ತಾ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ತಿನ್ನೋದು ನೋಡಿದ್ರೆ ನನಗೂ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಹಂಗಾಗಿ ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನೇ ಮಾಡ್ಕೊತಾ ಇದ್ದಾರೆ. ನನಗೂ ಪಾಸ್ತಾ ತಿನ್ಬೇಕಂತ ಇಷ್ಟ ಆಗಿದೆ. ಅದಕ್ಕೆ ಸ್ವಲ್ಪ ಪಾಸ್ತಾ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೀವೇನು ಮಾಡಬೇಡ್ರಿ, ನಾನು ಮಾಡ್ಕೊತೀನಿ. ಈ ಮಕ್ಕಳಿಗೆ ಅಡುಗೆದು ಹುಚ್ಚಿಡ್ದಿದೆ ಅಂತಂದರೆ ದಿನ ಒಂದೊಂದು ಅಡುಗೆ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ಅಷ್ಟು ಹುಚ್ಚಿಡ್ಬಿಟ್ಟಿದೆ ಅವ್ರಿಗೆ. ಪಾಸ್ತಾ ಅಂದರೆ ಫ್ರೆಂಡ್ಸ್, ಇದು ರೆಡಿ ಪಾಸ್ತಾ ಇರುತ್ತೆ. ಜಸ್ಟ್ ತೊಗೊಂಡು ಬಂದುಬಿಟ್ಟು ಇದನ್ನು ಮಾಡೋದಷ್ಟೇ. ಈ ಥರ ಸಿಗುತ್ತೆ, ತೋರಿಸ್ತೀನಿ. ಈ ಥರ ಅದರಲ್ಲಿ ನನಗೆ ಚೀಸ್ ಪಾಸ್ತಾ ಒಂದು ತುಂಬ ಇಷ್ಟ ಇದೆ. ಅದೇ ಪಾಸ್ತಾ ಮ್ಯಾಕ್ರೋನಿ ಇದು ಈ ಥರ ಇರುತ್ತೆ. ಆಮೇಲೆ ಇನ್ನೊಂದು ಪಾಸ್ತಾ ಇರುತ್ತೆ, ಇದು ಟೊಮೆಟೊದು, ಅದೂ ಚೆನ್ನಾಗಿರುತ್ತೆ. ಸ್ಪೈಸಿ ಟೊಮೆಟೊದು. ಇವೆರಡೇ ನನಗೆ ಇಷ್ಟ ಆಗಿರೋದು. ಮತ್ತು ಇನ್ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಅದರಲ್ಲೇ ಒಂದು ಪೌಡರ್ ಥರ ಕೊಟ್ಟಿರ್ತಾರೆ. ಆ ಪೌಡರ್ ಹಾಕ್ಬಿಟ್ಟು ಸೇಮ್ ಮ್ಯಾಗಿ ಹೆಂಗೆ ಅದೇ ಥರನೇ ಪೌಡರ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಿದ ಮೇಲೆ ಅದನ್ನು ಹಾಕ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಚೀಸ್ ಇರೋದ್ರಿಂದ ಚೆನ್ನಾಗಿರುತ್ತೆ.
ಅದನ್ನು ಕುದಿಬೇಕು. ಇದು ಕುದಿಯುವಾಗ ಅದನ್ನು ಹಾಕಿದರೆ ಚೆನ್ನಾಗಿ ಕುದಿಸ್ಬೇಕಿನ್ನ. ನಾನಿಲ್ಲ, ಒಂದು ಬೌಲಲ್ಲಿ ಬಿಸಿನೀರಿಗೆ ಇದು ಹಾಕು, ಹ್ಞೂ ಅಂದ್ರೆ ಅಲ್ಲಿ ಇಟ್ಟು ಬಾಯ್ಲ್ ಮಾಡು. ಇದು ಫುಲ್ ಬಾಯ್ಲ್ ಆಗುತ್ತಲ್ಲ, ಇದ್ರ ಜೊತೆ ಹಾಕಿ ಇನ್ನ ಬಾಯ್ಲ್ ಮಾಡು. ಇಲ್ಲ ಇಲ್ಲ ಹಂಗೇನಿಲ್ಲ, ಹಿಂಗೆ ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ. ಐಡಿಯಾ ಬೇಡ, ನಿನ್ನ ಐಡಿಯಾ ಫ್ಲಾಪ್ ಐಡಿಯಾ. ನಂದು ಐಡಿಯಾ ತೋರಿಸ್ಲಾ? ನನ್ನ ಐಡಿಯಾನಾ? ಇದೇನಾದ್ರೂ ಇದೇ ಸೈಜ್ ಇರಬೇಕು, ಎಲ್ಲವೂ ಅದೇ ಸೈಜ್. ದೊಡ್ಡದಾಗುತ್ತೆ. ದೊಡ್ಡದಾಗುತ್ತೆ, ಇದನ್ನು ದೊಡ್ಡದಾಗುತ್ತೆ. ಇದು ಸ್ವಲ್ಪ ಕುದಿ ಬಂದಮೇಲೆ ದೊಡ್ಡದಾಗುತ್ತೆ. ಅಪ್ಪ ಫ್ರೆಂಡ್ಸ್, ಮಕ್ಕಳಿಗೆ ಒಂದು ವಾರ ಅಡುಗೆ ಮನೇಲಿ ಬಿಟ್ಬಿಟ್ರೆ ನನಗೇನೇ ಹೇಳ್ಕೊಟ್ಬಿಡ್ತಾರೆ, ಹೆಂಗೆ ಅಡುಗೆ ಮಾಡಬೇಕು, ಹೆಂಗೆ ಅಡುಗೆ ಮಾಡಬಾರ್ದು, ಇದಕ್ಕೆ ಉಪ್ಪು ಹಾಕ್ಬೇಕಾ, ಇದಕ್ಕೆ ಖಾರ ಹಾಕ್ಬೇಕಾ, ಅದು ಹಾಕ್ಬೇಕಾ, ಇದು ಹಾಕ್ಬೇಕಾ ಅಂತ. ಇನ್ಮೇಲಿಂದ ಆದಷ್ಟು ಅವ್ರಿಗೆ ಅಡುಗೆ ಮನೆಗೆ ಕರ್ಕೊಂಡು ಬರೋದು ಮತ್ತು ಅವ್ರ ಹತ್ರ ಏನದು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿಸ್ಬೇಕು. ಇಲ್ಲಾಂದರೆ ಇನ್ನು ಮುಗೀತು, ನನ್ನ ಮುಳುಗಿ ಸಿಕ್ಬಿಡ್ತಾರೆ ಇವರು. ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದೆಲ್ಲ ಏನಿಲ್ಲ, ಇದು ಏನಂತಾರೆ, ಅದೊಂಥರ ಮಸಾಲ ಥರ ಚೆನ್ನಾಗಿದೆ, ಅದೊಂಥರ ಸ್ಪೈಸಿಯಾಗಿ. ನಾನು 3 ಪ್ಯಾಕೆಟ್ ಹಾಕಿ ಮಾಡ್ತಾಯಿದ್ದೀನಿ 4 ಜನಕ್ಕೆ. ಇದರಲ್ಲಿ ಪ್ಯಾಕೆಟು ಸಿಂಗಲ್ ಥರ ಪ್ಯಾಕೆಟು ಸಿಗುತ್ತೆ. ಅಂದರೆ ಈ ಥರ ಪ್ಯಾಕೆಟು ಸಿಗುತ್ತೆ, ಮತ್ತು ಫ್ಯಾಮಿಲಿ ಪ್ಯಾಕೆಟ್ ಸಿಗುತ್ತೆ, ಅದು ದೊಡ್ಡದಿರುತ್ತೆ. ಇದು 35 ರುಪೀಸಿಗೆ ಒಂದಿದು ಫ್ಯಾಮಿಲಿ ಪ್ಯಾಕೆಟು. ಅದು ಒಂದು 5 to 6 ಮೆಂಬರ್ಸ್ ತಿನ್ಬೋದು. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೀವು 3 ಜನ ತಿನ್ಬೋದು. ನಮ್ಮ ಮನೇಲಿ ಇರೋರು 3 ಜನ ತಿನ್ಬೋದು, ಬೇರೆಯವರು ಒಂದು 4-5 ಜನ ತಿನ್ಬೋದು. ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಚೆನ್ನಾಗಾಗುತ್ತೆ. ಸ್ವಲ್ಪ ತಳ ಹಿಡಿತಾ ಇರುತ್ತೆ, ಯಾಕೆಂದರೆ ಇದು ಒಂಥರ ಅಂಟು ಥರ ಇರುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ಕಲಿಸ್ಬಿಟ್ಟು ಎಲ್ಲ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ, ಹೆಂಗಿರುತ್ತೆ ಟೇಸ್ಟು ಅಂತ ಹೇಳ್ತೀನಿ. ಪಾಸ್ತಾ ಎಲ್ಲ ಚೆನ್ನಾಗಿ ಕುದ್ದು ಬೆಂದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗಾದರೆ ಸಾಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಚೀಸ್ ಪಾಸ್ತಾ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ಈ ಟೊಮೆಟೊದು ಬರುತ್ತೆ, ಸ್ಪೈಸಿಯಾಗಿರುತ್ತೆ, ಅದನ್ನು ಚೆನ್ನಾಗಿರುತ್ತೆ. ಇದು ಮಾತ್ರ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಅಷ್ಟೇ ನಾನು ಇದನ್ನೇ ತಂದ್ಕೊತಾ ಇರ್ತೀನಿ. ಯಾವಾಗಾದ್ರೂ ಅರ್ಜೆಂಟ್ ಇದ್ದಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಥರದ್ದೆಲ್ಲ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ನಮಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತಾ?